ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು 3 ಜನ ಸಖತ್ತಾಗಿ ರೆಡಿಯಾಗಿ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ. ಬ್ಲಾಗ್ ಮಾಡೋಣ ಅನ್ಕೊಂಡೆ, ಬೆಳಗ್ಗೆಯಿಂದನೇ ಮಳೆ ಆಯ್ತಾ, ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಇವ್ನ ಹಿಡ್ಕೊಂಡು ಅರ್ಜೆಂಟಲ್ಲಿ ಇಲ್ಲಿಂದ 25 ಕಿಲೋಮೀಟ್ರ್ ದೂರ. ಸೊ ಹೆಂಗೆ ಹೋಗೋದು, ಮಳೆ ಬರ್ತಾ ಇದೆ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸರಿ ಆಯಿತು, ಇವಾಗ ಕಾರಲ್ಲಲ್ವ ಆರಾಮಾಗಿ ಹೋಗಿ ಬರೋಣ. ಸ್ವಲ್ಪ ಕಮ್ಮಿ ಆದಂಗೆ ಆಯಿತು, ಎಲ್ಲ ರೆಡಿಯಾಗಿ ಕಾರ್ ಎತ್ತುಷ್ಟೋ ಮತ್ತೆ ಅನೀತಾ ಇದೆ. ಈಗ 6:15 ಮನೆ ಬಿಟ್ಟಿದ್ದೀವಿ. ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಒಂಚೂರು ಮಾತಾಡಿಸ್ಕೊಂಡು ಬರೋಣ ಅಂತ. ನಿಮಗೆ ಯಾರು ಏನು ಅಂತ ನಾನು ಆದರೆ ಗ್ಲಿಮ್ಸ್ ತೊಗೊತೀನಿ. ವೀರು ಬರ್ತಡೇಗೆ ಬಂದಿದ್ರು, ನಮ್ಮಮ್ಮ ಇದಾದಾಗಲೂ ಬಂದಿದ್ರು. ಒಂಥರ ಸಖತ್ ಕ್ಲೋಸ್ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ನಮ್ಮ ಮನೆಯವರೇ ಅನ್ನೋ ಥರ ಫೀಲ್ ಸಿಗುತ್ತೆ. ಸೊ ಫಸ್ಟ್ ಟೈಮ್ ನಾವು ಅವ್ರ ಮನೆ ಫಂಕ್ಷನ್ಗೆ ಹೋಗ್ತಾ ಇರೋದು. ಸೊ ವೀರು ಕೂಡ ರೆಡಿ ಆಗಿದ್ದಾನೆ, ಸೂಟೆಲ್ಲ ಹಾಕ್ಕೊಂಡು ಹ್ಯಾಂಡ್ಸಮ್ಮಾಗೆ. ಸೇ ಹಾಯ್ ಹೇಳು, ಹಾಯ್ ಏನಪ್ಪ. ನನಗೆ ಸ್ವಲ್ಪ ನಗಡಿ ಬೇರೆ ಗುಣ್ಣೆ. ಏನಪ್ಪ? ದೊಣ್ಣೆ. ಹಾಯ್ ಮಾಡಪ್ಪ, ಹಾಯ್ ಹಾಯ್ ಹೇಳು, ಹಾಯ್ ಅಂತ ಹೇಳು. ಹೇಳ್ಬೇಕು ಹೆಂಗೆ, ನೀನು ಯಾವಾಗಲೂ ವಿಡಿಯೋ ಮಾಡುವಾಗ ಹೇಳೋದು. ಹೇಳು ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನೋಡ್ಬೇಕು ಬೇರೆ ಟೈಮಲ್ಲೆಲ್ಲ ಎತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಹಾಯ್ ಅಂತೆಲ್ಲ ಅಂತಾನೆ. ಇವತ್ತು ನೋಡಿದ್ರೆ ಸುಮ್ಮನೆ ಅವನೇ ಹಿಂಗೆ ನಾಚ್ಕೊಂಡು ಅಂತಾನೆ. ಆಯ್ನಾ ಅಲ್ಲನ್ನು ನೋಡ್ತಾ ಇರ್ತಾರಲ್ಲ ಹಾಯ್ ಅಂತ. ಸೋನಿ ಕೂಡ ಓಡಿಸ್ತಾ ಇದ್ದಾರೆ, ನಿಮ್ಗೆ ಗೊತ್ತಲ್ವಾ. ಅದರಲ್ಲೂ 6 ಗಂಟೆ 7 ಗಂಟೆ ಅಂದರೆ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಸೊ ನಮ್ಮ ಮನೆ ಬಿಟ್ಟಾಗಲೇ ಒಂದು 10-15 ನಿಮಿಷ ಆಯಿತು. ಇನ್ನೂ 1 ಕಿಲೋಮೀಟ್ರ್ ಬಂದ್ವಾ? 1 ಕಿಲೋಮೀಟ್ರ್ ಬಂದಿರೋದು ನಾವು. ನೋಡ್ಬೇಕು ಅಲ್ಲಿಗೆ ಹೋಗೋಷ್ಟಕ್ಕೆ 1 ಅವರ್ ಆಗುತ್ತಾ, 1.5 ಅವರ್ ಆಗುತ್ತಾ ಅಂತ. ಆ್ಯಂಡ್ ಅಲ್ಲಿಂದ ಬರೋ ಅಷ್ಟಕ್ಕಂತೂ ರಾತ್ರಿ ಆಗೋಗಿರುತ್ತೆ. ಸೊ ಸರಿ ಆಯಿತು ಅಂತ. ಇವಾಗ ಹೇಳ್ತಾ ಇದ್ದಾನೆ ಬಾಸ್ ಹಾಯ್ ಅಂತ. ಸರಿ ಬನ್ನಿ, ಬರ್ತ್ಡೇ ಪಾರ್ಟಿ ಕರ್ಕೊಂಡು ಹೋಗ್ತೀನಿ. ನೋಡೋಣ ಅಲ್ಲಿ ಎಷ್ಟು ಗ್ಲಿಮ್ಸ್ ತೊಗೊಳಕ್ಕಾಗುತ್ತೆ. ಟ್ರೈ ಮಾಡಿ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಏನು ಗೊತ್ತಾ, ನಂಗೆ ಆಚೆ ಎಲ್ಲರೂ ಹೋದಾಗ ಈ ಥರ ನಮಗೆ ಅಷ್ಟೊಂದು ಯಾರು ಗೊತ್ತಿಲ್ಲದ ಕಡೆ ಎಲ್ಲ ಹೋಗ್ಬಿಟ್ರೆ ನಂಗೆ ಒಂಥರ ವಿಡಿಯೋ ಎಲ್ಲ ಎತ್ಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಮುಜುಗರ ಜಾಸ್ತಿ. ಸೊ ಹಾಗೆ ನೋಡೋಣ, ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಯಾರು ತೊಗೊಳಕ್ಕೆ. ಸೊ ಬನ್ನಿ ಬರ್ಡೇ ಪಾರ್ಟಿಗೆ ಹೋಗೋಣ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ, ಇವತ್ತು ಕೂಲು ಈ ಸೈಡ್ ಮಾಡಿ ಆ್ಯಂಡ್ ಇಲ್ಲಿ ಒಂದು ಕ್ಲಿಪ್ ಥರ ಹಾಕಿದ್ದೀನಿ. ಆ್ಯಂಡ್ ಪರ್ಲ್ ಇಯರಿಂಗ್ಸ್ ಹಾಕಿದ್ದೀನಿ ಸಿಂಪಲ್ಲಾಗಿ. ಆ್ಯಂಡ್ ನಾರ್ಮಲ್ ಚೈನ್, ನಾನು ಒಂದು ಚೈನ್ ತೊಗೊಬೇಕಾಯ್ತಾ, ಒಂದು ಯಾವ್ದಾದ್ರು ಪರ್ಲ್ ಡೀಟೈಲಿಂಗ್ ಇರೋ ಅಂಥದ್ದು ತೊಗೊಬೇಕು. ಮರ್ತೋಗ್ಬಿಡ್ತೀನಿ, ಯಾವ ಬೇರೆ ಏನೇನೋ ತೊಗೊಂಡಿರ್ತೀನಿ, ಇದು ತೊಗೊಳೋದು ಮರ್ತೋಗ್ತೀನಿ. ಈ ಸತಿ ಆ ಥರ ನೋಡಿ ಒಂದು ತೊಗೊಬೇಕು. ಈ ಥರ ತುಂಬ ವೆಸ್ಟರ್ನ್ ಡ್ರೆಸ್ ಆ ಥರದಕ್ಕೆಲ್ಲ ಮ್ಯಾಚ್ ಆಗೋ ಥರ. ಸೊ ಹುಡುಕ್ತೆ, ಆ ಥರದ್ದು ಯಾವುದೂ ಸಿಕ್ಕಲಿಲ್ಲ. ಇದೇ ಬೆಟರ್ ಅನ್ನಿಸ್ತಾಯಿತ್ತು. ಸೊ ಇದನ್ನೇ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ವೀರುಗೇನು ನಾನು ಎಕ್ಸ್ಟ್ರಾ ಎಲ್ಲ ಹಾಕಿಲ್ಲ, ನಾರ್ಮಲ್ ಸೂಟ್ ಒಂದು ಹಾಕಿ ಈ ಥರ ಬೋ ಹಾಕಿದ್ದೀನಿ. ನಿಮಗೆ ಗೊತ್ತಾ, ಅವನು ಮುಂಚೆ ಈ ಥರ ಎಲ್ಲ ಬಟ್ಟೆ ಹಾಕ್ಕೊಳ್ತಾನೆ ಇರಲಿಲ್ಲ, ಸಕ್ಕೋತಳೋನು ನೋ ಅನ್ನೋನು. ಇವಾಗ ಬೆಟರ್ ಸುಮ್ಮನೆ ಹಾಕೋತವನಲ್ಲ. ಹೋಗಿ ಮನೇನೂ ಅಷ್ಟೇ ಹಾಕ್ಕೊಂಡಿದ್ದ. ಏನೋ ಕವನಂದು ಸೀಮಂತಕ್ಕೆ ಹೋಗಿದ್ವಿ, ಆವಾಗಲೂ ಕೂಡ ಅವನು ಒಂದು ಚಿಕ್ಕ ಮಗುವಿಗೆ ತೊಗೊಂಡಿದ್ವಿ ಒಂಥರ ಟ್ರೆಡಿಷ್ನಲ್ ಬಟ್ಟೆ. ಅದನ್ನು ಹಾಕಿದ್ದೆ, ಹಾಕ್ಕೊಂಡು ಆರಾಮಾಗಿದ್ದೆ. ನಂಗೆ ಫುಲ್ ಖುಷಿ ಆಗೋಯ್ತು. ಅವಾಗೆಲ್ಲ ಹಾಕೋತಾನೆ ಇರಲಿಲ್ಲ, ಚಿಕ್ಕದಾಗಿ ಹೋಗ್ಬಿಡುತ್ತೆ. ಇನ್ನು ಸ್ವಲ್ಪ ದೊಡ್ಡವನಾದರೆ ಅವೆಲ್ಲ ಆಗೋದಿಲ್ಲ. ಇವಾಗಲೂ ಒಂಥರ ಚಿಕ್ಕದು ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು. ಆದರೆ ಇವತ್ತೊಂದಿನ ಆದರೂ ಹಾಕೊಂಡು ಹೋಗ್ಬಿಟ್ಟು ಬಂದುಬಿಡ್ಲಿ, ಇಲ್ಲಾಂದರೆ ಆ ಬಟ್ಟೆ ಒಂದೇ ದಿನ ಹಾಕಿದ್ದು ಗೊತ್ತಾ. ಸೊ ಹಂಗೆ ಆಗ್ಬಿಡುತ್ತೆ. ಇದು ಅಷ್ಟೇ ಒಂದೇ ಸತಿ ಹಾಕಿರೋದು. ಇದಾದ್ರೂ ಪರವಾಗಿಲ್ಲ, ಇನ್ನೊಂದ್ಸತಿ ಹಾಕ್ಬೋದಲ್ವ ಇದನ್ನು, ಇನ್ನೊಂದ್ಸತಿ ಹಾಕ್ಬೋದೇನೋ. ಈಗಲೇ ಸ್ವಲ್ಪ ಒಳಗಡೆ ಶರ್ಟು ಮತ್ತು ವೇಸ್ಟ್ ಕೋಟು ಸ್ವಲ್ಪ ಟೈಟ್ ಅನಿಸುತ್ತೆ. ಈ ಬ್ಲೇಸರ್ ಸ್ವಲ್ಪ ಲೂಸ್ ಆಗಿದೆ. ಸೊ ಹಾಗಾಗಿ ನೋಡೋಣ. ಈಗ ಗಂಡ್ಮಕ್ಳಿಗೆ ಈ ಥರ, ಹೆಣ್ಮಕ್ಳಿದೆ ಒಂಥರ ಹಿಂಗೆ ಎಷ್ಟೊಂದು ಬಟ್ಟೆ ಒಂದೇ ಸತಿ ಹಾಕಿರೋದು ಗೊತ್ತಾ. ಎಲ್ಲ ಹಂಗೆ ಒಂದಷ್ಟು ಎತ್ತಿಟ್ಟಿದ್ದೀನಿ, ಒಂದಷ್ಟು ಕೊಟ್ಬಿಟ್ಟಿದ್ದೀನಿ. ನ್ಯೂ ಬಾರ್ನ್ ಅಂತೂ ಇಲ್ಲವೇ ಇಲ್ಲ, ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ. ಇವ್ನು ನೆನಪೆ ಅಂತ ಒಂದು ಸೆಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರದ್ದು ಒಂದಷ್ಟು ಚೆನ್ನಾಗಿರೋ ಬಟ್ಟೆಗಳಿದೆ, ಒಂದೊಂದೇ ಟೈಮ್ ಹಾಕಿರೋದು, ಒಂದು ಸ್ಪೆಷಲ್ ಅಕೇಶನ್ದು ಆ ಥರದ್ದು, ಇವ್ನು ನಾಮಕರಣದ್ದು ಆ ಥರ ಬಟ್ಟೆ ಎಲ್ಲ ಹಾಗೆ ಎತ್ತಿ ಇಟ್ಟಿದ್ದೀನಿ. ಹಿಂಗೆ ಒಂದು ಬೀರು ಇದೆ ಗೊತ್ತಾ. ಆಮೇಲೆ ನಾನಿದು ನನ್ನ ಬರ್ಡೇಲಿ ತೊಗೊಂಡಿದ್ದು, ಮೇಯಲ್ಲಿ ಹಾಕ್ಕೊಂಡಿದ್ದೆ, ಒಂದೇ ದಿನ ಹಾಕಿದ್ದು. ಸರಿ ಇವತ್ತು ಬರ್ಡೇಗೂ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಮ್ಯಾಚಿಂಗ್ ಥರ ಅನಿಸುತ್ತೆ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡೆ. ಚೆನ್ನಾಗಿದೆ. ನಿಮ್ಗೆ ಆಮೇಲೆ ಬೇಕಾದರೆ ಒಂದು ಫೋಟೋ ನೋಡೋಣ, ಯಾರು ಸಿಕ್ಕಿದ್ರೆ ನಮಗೆ ಒಂದು ಫೋಟೋ ತಕ್ಕೊಡೋ ಥರ ಸಿಕ್ಕಿದ್ರೆ, ಇಲ್ಲಾಂದರೆ ಒಂದು ಸೆಲ್ಫಿ ತೊಗೊಂಡು ಪೋಸ್ಟ್ ಮಾಡಿರ್ತೀನಿ ತಮ್ಲೈನಲ್ಲೋ ಇಲ್ಲ ಕಮ್ಯುನಿಟಿಲೋ ಇಲ್ಲ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾಯಿದ್ರೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಕತ್ಲೆ ಆಗ್ತಾ ಬಂತು 6:23. ಇನ್ನೂ ಸ್ವಲ್ಪ ಬೆಳಕಿದೆ, ಚೂರು ಕತ್ಲೆ ಆಗಿಬಿಡುತ್ತೆ ನಾನು ಸ್ವಲ್ಪದಾದ್ಮೇಲೆ. ಆಮೇಲೆ ಜಾಸ್ತಿ ಮಾತಾಡೋದಕ್ಕೂ ಆಗಲ್ಲ.
ಫುಲ್ ಶೇಡ್ ಒಂಥರ ಬ್ಲ್ಯಾಕಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸೊ ತುಂಬ ಟ್ರಾಫಿಕ್ ಇದೆ. ಇನ್ನು ಅಲ್ಲಿ ಹೋಗೋಷ್ಟೊತ್ತಿಗೆ ಎಷ್ಟೊತ್ತು ತೋರಿಸ್ತಾ ಇತ್ತು ನಿಮಗೆ? 1 hour 20 minutes. ಅದರಲ್ಲೇ 1 hour 20 minutes ತೋರಿಸ್ತಾ ಇದೆ. 1 hour 20 minutes ತೋರಿಸ್ತಾ ಇದೆ. ಇವಾಗ 6:20 ಅಂದರೆ 7:15 ಹೋಗಿರ್ತೀವಿ, 7:45 ಹೋಗಿರ್ತೀವಿ. 1 hour ಅಂದರೆ 6:20, 7:45 ಹೋಗಿರ್ತೀವಿ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಮನೆಗೆ ಬರೋಷ್ಟಕ್ಕೆ ಒಂದು 10 ಗಂಟೆ ಅಂತೂ ಫಿಕ್ಸ್ ಆಗಿರುತ್ತೆ ಅಲ್ವಾ ಅಭಿ? ಹೇಳು ಅಭಿ, ನೀ ಏನು ಮಾತಾಡಲಿಲ್ಲ, ಕಾರ್ ಓಡಿಸ್ತಾ ಇದ್ರು. ಆಮೇಲೆ ನಾನು ಸುಮ್ಮನೆ ಅವ್ರನ್ನ ಮಾತಾಡ್ಸೋದು ಬೇಡ, ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನಾನೇನು ಮಾತಾಡಿಸ್ಲಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಲೈಕ್ ಮಾಡಿ ತೋರಿಸು, ಲೈಕ್ ಮಾಡಿ, ಲೈಕ್ ಮಾಡಿ, ಹಿಂಗೆ ತೋರಿಸು, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಗಂಟೆ ಹೊಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನಿಮ್ಗೆ ನಂದು ಸೂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಂದು ಮಮ್ಮದು ಪಪ್ಪದು ಬಟ್ಟೆ ಚೆನ್ನಾಗಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾರ್ಟ್ ಮಾಡಿ. ಹಾರ್ಟ್ ಹೆಂಗ್ ತೋರ್ಸೋದು? ಹಾರ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಹಾರ್ಟ್ ತೋರಿಸಿ, ಹಾರ್ಟ್ ತೋರಿಸಿ. ಇವಾಗ ಗೊತ್ತಿದೆ ಟ್ರೆಕ್. ಇನ್ನು ಹೋಗೋಷ್ಟಕ್ಕೆ ನಮ್ಮಿಬ್ರಿಗೂ ತಲೆನೋವು ಬಂದ್ಬಿಡುತ್ತೆ. ಅವಾಗಲೇ ಏನಂದ ಬೇಬಿ ನಿಂಗೆ? ಬಾತ್ರೂಮ್ ಹೋಗು ಅಂತ ಏನೋ ಅಂದಲ್ಲ ನೀನು? ಅದಕ್ಕೆ ಸೋಪ್ ಇದೆ, ಜಾರ್ ಬೀಳ್ತೀನಿ, ಏನೋ ಅಂದ. ಸೊ ಏನಕ್ಕೆ ಅಂದಿ ನೀನು? ಬಾತ್ರೂಮ್ಗೆ ಡೈಪರ್ ಹಾಕೋಗು ಅಂದೆ. ಡೈಪರ್ ತೆಗ್ದು ಡೈಪರ್ನ ತಗೊಂಡೋಗಿ ವಾಶ್ರೂಮ್ಗೆ ಇಡೋಗು ಅಂದ್ರೆ ಅಲ್ಲಿ ಸೋಪ್ ಇದೆ, ಜಾರ್ ಬೀಳ್ತೀನಿ, ನಾನು ಹೋಗಲ್ಲ. ಏನಂದಪ್ಪ ನೀನು ಪಪ್ಪಗೆ? ಜಾರ್ ಬೀಳ್ತೀನಿ, ನಾನು ಹೋಗಲ್ಲ ಅಂತ ಅಂದ. ಗೊತ್ತಾ, ಬಾರಿ ಇದ್ದಾನೆ ಇವನು. ಡೈಲಿ ಏನಾದ್ರೂ ಒಂದು ಹೊಸದು ಕಲಿತಾ ಇರುತ್ತೆ. ನಾವು ನಿಜ ಹೇಳ್ಬೇಕಂದ್ರೆ ಅವನ್ಗೆ ಒಂದು 10% ನಾವು ಹೇಳ್ಕೊಟ್ಟಿದೀವ, ನೀನು 90% ಎಲ್ಲ ನಮಗೆ ಶಾಕ್ ಕೊಡ್ತಾ ಇರ್ತಾನೆ. ಸರ್ಪ್ರೈಸ್, ಡೈಲಿ ಏನಾದ್ರೂ ಒಂದು ಸರ್ಪ್ರೈಸ್ ಇರುತ್ತೆ. ಆಮೇಲೆ ಇಲ್ಲಲ್ಲ ಇರೋ ಪಾಪಿ, ಇನ್ನು 1 hour ಐತೆ, 1 hour 20 minutes ಐತೆ, ಹೋಗೋಣ. ಅವ್ನಿಗೆ ಹೇಳ್ಬಿಟ್ಟೆ ಅವಾಗಲೇ ಪಾಪಿ ಯಾವಾಗ ಹೋಗ್ತಾ ಇದೀವಿ ಅಂತ. ಹಾಗಾಗಿ ಹಂಗಂತಾನೆ. ಗಿಫ್ಟ್ ಇಲ್ಲಪ್ಪ, ಹಿಂದೆ ಇದೆಯಾ? ಯಾರಿಗೆ ತಗೊಂಡಿರೋದು ಗಿಫ್ಟು? ನಿನ್ಗಲ್ಲ ವೀರು, ಅಕ್ಕಗೆ. ಅಕ್ಕಂದು ಪಾಪಿ ಯಾವು? ಪಾಪುಂದು ಪಾಪಿ ಯಾವು? ಅಕ್ಕದು. ನೀ ಹೇಳು ವೀರು, ಹ್ಯಾಪಿ ಬರ್ಡೇ. ಹಂಗೆ ಹೋಗೋಣ ಬಿಡು. ಬಟ್ ಅಲ್ಲೆಲ್ಲ ತುಂಬಾ ಸಂಧಿ ಕುಂದಿ ಆಗ್ಬಿಟ್ರೆ ಅಲ್ಲ, ಇದು ಈ ಕಡೆ ಕೊಣಕುಂಟೆ ಮೇಲೆ, ಇದು ಒತ್ತರಳ್ಳಿ ಮೇಲೆ. ನಿಂಗೆ ಹೆಂಗ ಅಲ್ಲಿ ಆರಾಮಾಗಿ ತೋರಿಸ್ತೈತೆ ಹಂಗೆ ಹೋಗಪ್ಪ. ಮೇನ್ ರೋಡ್ ಅಂತೂ ನೀನ್ ಹೇಳ್ದಂಗೆ ಫುಲ್ ಟ್ರಾಫಿಕ್ ಇರುತ್ತೆ. ಸುಮ್ಮನೆ ಹೇರ್ ಕರ್ಲ್ ಮಾಡಿದೆ, ಅರ್ಧಂಬರ್ಧ. ಹೋಗ್ತಾ ಇದೀವಿ ಮೊನ್ನೆ, ಹೋಗೋಣ. ಕೇಳಿದ್ರು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಾರ್ದು ಇವರು ಬರ್ತಡೆ? ಅಕ್ಕಂದು. ಅಕ್ಕಂದು. ಸರಿ ಬನ್ನಿ ಹೋಗೋಣ. ಒಂದ್ ಮುತ್ತು ಕೊಡ ನಂಗೆ. ಓಕೆ ಗೈಸ್, ನೋಡ್ಬೋದು ನಾನು ಹೇಳ್ದಂಗೆ 7:45 ಆಗೋಗಿತ್ತು. ನಾವು ಹೋಗೋಷ್ಟೊತ್ತಿಗೆ 8 ಗಂಟೆನೇ ಆಗೋಯ್ತು. ಆ್ಯಂಡ್ ತುಂಬ ಟ್ರಾಫಿಕ್. ಬೆಂಗಳೂರು ಬಿಟ್ಟು ಆಚೆ ಎಲ್ಲರೂ ಹೋಗ್ತೀನಿ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು. ಅದೇ ಬೆಂಗಳೂರಲ್ಲೇ ಎಲ್ಲರೂ ನಾವು ಹೋಗ್ತೀವಿ ಅಂದರೆ ತುಂಬ ಟ್ರಾಫಿಕ್ ಆ್ಯಂಡ್ ತುಂಬ ಲೇಟ್. ನಮ್ಗೆ ಅನ್ಸೋದೇ ಇಲ್ಲ, ಇಷ್ಟು ಹತ್ರ ಇದೆ ಅನಿಸುತ್ತೆ. ಬಟ್ ಹೋಗೋಷ್ಟಕ್ಕೆ 1.5 hour 2 hour ಆಗಿರುತ್ತೆ. ಆ್ಯಂಡ್ ಅದರಲ್ಲೂ ಈ ಸೈಡ್ ಎಲ್ಲ ಹೋಗ್ತೀನಿ ಅಂದರೆ, ನಾವಿರೋ ಸೌತು, ನಾರ್ತು, ಈಸ್ಟ್ ಆ ಸೈಡೆಲ್ಲ ಹೋಗ್ತೀನಿ ಅಂದರೆ ತುಂಬಾ ನಮಗೆ ಹೋಗಿ ಬರೋಷ್ಟಕ್ಕೆ ತುಂಬಾ ಟಯರ್ಡ್ ಅನಿಸುತ್ತೆ ಆ ಟ್ರಾಫಿಕಲ್ಲಿ ಕಾರ್ ಡ್ರೈವ್ ಮಾಡಿ. ಇಲ್ಲಾಂದರೆ ಕೂತು ಕೂಡ ನಮ್ಗೊಂಥರ ಬೋರ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಇವ್ನು ನೋಡಿ, ಇವ್ನು ಏನೇನೋ ಸತಿ ಕೇಳ್ದಾಗ ಗೊತ್ತಾ, ಅಮ್ಮ ಪಾಪಿ ಯಾವಾಗೂ ಬಂತಾ, ಪಾಪಿ ಯಾವಾಗ ಬಂತಾ ಅಂತ. ಬರುತ್ತೆ ಇರು, ಸುಮ್ಮನೆ ಇರು ಅಂತ 1 hour 1000 ಸತಿ ಕೇಳ್ಬಿಟ್ಟಿದ್ದಾನೆ. ಆ್ಯಂಡ್ ಹಾಗೆ
ವಿಧಾನಸೌಧ ಮುಂದೆನೇ ಹೋಗ್ತಾ ಇದ್ವಲ್ಲ, ವೀರಿಗೂ ತೋರಿಸೋಣ ಅಂದ್ಬಿಟ್ಟು ನಿಂತ್ಕೊಂಡೆ. ಅವ್ನಿಗೇನು ಅಷ್ಟು ಗೊತ್ತಾಗಿಲ್ಲ. ಅಲ್ಲಿ ಆಚೆ ಕಡೆ ಒಂಥರ ಹಾರ್ಸ್ ಥರ ಎಲ್ಲ ಇಟ್ಟಿದ್ರು, ಅದೆಲ್ಲ ನೋಡಿ ಒಂಥರ ಇಷ್ಟಪಟ್ಟ ಅವನು. ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು. ವೆದರ್ ತುಂಬಾ ಚೆನ್ನಾಗಿತ್ತು. ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದೆ. ವೀರು ಅವನೇನು ಮಾಡಿಬಿಟ್ಟಿದ್ದಾನೆ, ಅವ್ನ ಕೈಯಲ್ಲಿ ಕ್ಯಾಮ್ರಾದು ಲೆನ್ಸ್ನ ಮುಟ್ಬಿಟ್ಟಿದ್ದಾನೆ. ಹಾಗಾಗಿ ಅದೊಂಥರ ಸ್ವಲ್ಪ ಕ್ಲಾರಿಟಿ ಅಷ್ಟು ಕ್ಲೀನಾಗಿ ಬಂದಿಲ್ಲ. ಸೊ ಸಾರಿ, ಏನು ಅನ್ಕೊಬಿಟ್ಟು. ನಿಮಗೂ ಈ ಥರ ಎಲ್ಲರೂ ಹೋದಾಗ ವೀಡಿಯೋ ಮಾಡ್ಕೊಳ್ಳೋದು ಇಲ್ಲ, ಅದನ್ನೇ ಎಷ್ಟು ಸತಿ ನೋಡಿದರೂ ಬೋರೇ ಆಗೋಲ್ಲ, ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತಪ್ಪ ಅನ್ನೋ ಥರ ಏನಾದ್ರು ನಿಮಗೆ ಅನಿಸುತ್ತಾ ಅಂತ ಹೇಳಿ. ಈ ರೋಡಲ್ಲಿ ಹೋಗೋಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಆ ರೋಡು ಆ್ಯಂಡ್ ಆ ವೈಬ್ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ಯಾವಾಗ ಹೋಗ್ಬೇಕಾದ್ರೂ ಕ್ಯಾಪ್ಚರ್ ಮಾಡಿರ್ತೀನಿ. ಸೊ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೀರಿಗೂ ಒಂದಷ್ಟು ಮಾತಾಡಿಸ್ಕೊಂಡು ತೋರಿಸ್ಕೊಂಡು ಹಾಗೆ ನಾವು ಹೆಂಗೋ ಹೋದ್ವಿ ಟೈಮ್ ಪಾಸ್ ಮಾಡಿಕೊಂಡು. ಆ್ಯಂಡ್ ಏನಂದರೆ ಈಗ ರೀಸೆಂಟಾಗಿ ಅಮೆಝಾನ್ ಸೇಲ್ ಎಲ್ಲ ನಡೀತಾ ಇದೆ ಆ್ಯಂಡ್ ತುಂಬ ಡಿಸ್ಕೌಂಟ್ಸ್ ಇದೆ. ಅದರಿಂದ ಒಂದಷ್ಟು ಐಟಮ್ಸ್ನ ನಾನು ರೀಸ್ಟಾಕ್ ಮಾಡಿದೆ. ಇದು ಪಿಲಿಗ್ರಿಮ್ ಅವ್ರದ್ದು ಒಂದು ಗ್ಲೋ ಸಿರಮ್, ಅದು ಅಷ್ಟು ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನನಗೆ PR ಬಂದಿತ್ತು, ಅದನ್ನು ನಾನು ಮತ್ತೆ ರೀಸ್ಟಾಕ್ ಮಾಡಿದೆ. ಆ್ಯಂಡ್ ಒಂದು ಶ್ಯಾಂಪು, ಒಂದು ಕ್ಲೆನ್ಸರ್ ಮತ್ತು ಒಂದು ಮಾಯ್ಶ್ಚರೈಸರ್, ಆಮೇಲೆ ಒಂದು ಆಯಿಲ್ ಫ್ರೀ ಫ್ರೇಗ್ರೆನ್ಸ್ ಡೈಲಿ ಯೂಸ್ ಮಾಡೋ ಥರ ಆ್ಯಂಡ್ ಬಾಡಿ ಲೋಷನ್ ಇದೆಲ್ಲ ತರಿಸಿದ್ದೆ. ಎಲ್ಲ ಒಳ್ಳೆ ರಿವ್ಯೂ ಇರೋಂಥದ್ದೇ. ಫೇಸ್ಗೆ ಏನೇನು ಬೇಕು. ಆ್ಯಂಡ್ ಶ್ಯಾಂಪು ಈ ಸ್ಟ್ರೀಕ್ ಹೌದು ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿತ್ತು. ಆ್ಯಂಡ್ ನಾನು ಒಂದು ಸತಿ ಯೂಸ್ ಮಾಡಿದ್ದೆ, ನಂಗೆ ಆ ಫ್ರೇಗ್ರೆನ್ಸ್ ಎಲ್ಲ ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ರೀಸ್ಟಾಕ್ ಮಾಡಿಕೊಂಡೆ. ನಿಮಗೆ ತುಂಬ ಲೈಟಾಗಿರೋ ಸಿರಮ್ ಬೇಕು ಆ್ಯಂಡ್ ಪ್ಯಾರಾಬಿನ್ ಫ್ರೀ ಇರಬೇಕು, ಚೆನ್ನಾಗಿರ್ಬೇಕಂದ್ರೆ ನೀವು ಈ ಶ್ಯಾಂಪೂನ ಯೂಸ್ ಮಾಡ್ಬೋದು. ಆ್ಯಂಡ್ ಆವಾಗಲೇ ಹೇಳಿದ್ದ ನಾನು ಸಿರಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನಾನು ಮತ್ತೆ ತರಿಸಿದ್ದೀನಿ. ಆ್ಯಂಡ್ ಡರ್ಮಾಕೋದು ಆಯಿಲ್ ಕ್ಲೆನ್ಸರ್ ನಾನು ಅದನ್ನೇ ಯೂಸ್ ಮಾಡೋದು ಫೇಸ್ ವಾಶ್ ಮಾಡೋಕ್ಕೆ. ತುಂಬ ಮೈಲ್ಡ್ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನಾನು ಸೆರಮೈನ್ ಮತ್ತು ವಿಟಮಿನ್ ಸಿ ಇದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಮನೇಲಿದ್ದರೂ ಅಷ್ಟೇ, ಆಚೆ ಎಲ್ಲರೂ ಹೋದರೂ ಅಷ್ಟೇ. ಆ್ಯಂಡ್ ಒಂದು ಒಳ್ಳೆ ಪರ್ಫ್ಯೂಮ್ ಮತ್ತು ಒಂದು ಒಳ್ಳೆ ಬಾಡಿ ಲೋಷನ್, ಇದೆಲ್ಲ ಬೇಕಂದರೆ ನಾನು ಅಮೆಝಾನಲ್ಲಿ ತರಿಸಿರೋದು. ನಿಮಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಆಫರಲ್ಲಿ ಇದ್ದಾಗ ತರಿಸ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಒಳ್ಳೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ. ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ರೆ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಫೈನಲಿ ರೀಚ್ ಆದ್ವಿ. ನೋಡಿದ ತಕ್ಷಣ ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು. ನಾವು ಫಸ್ಟ್ ಟೈಮ್ ಟು ಬಿ ಫ್ರ್ಯಾಂಕ್ ಈ ಥರ ಇಷ್ಟು ಗ್ರ್ಯಾಂಡಾಗೆ ಮಾಡಿರೋವಂಥ ಬರ್ಡೇ ಪಾರ್ಟಿಗೆ ಬಂದಿರೋದು. ಆ್ಯಂಡ್ ನಾವು ಬಂದಿರೋದು ಶಿಖಾ ಮತ್ತು ಸ್ಕಂದ ಅವ್ರ ಮಗಳದು, ವಿಶಿಕಾ ಅವ್ರದ್ದು ಬರ್ತಡೇ 5th ಇಯರ್ ಬರ್ತಡೇ ಪಾರ್ಟಿಗೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ, ನನಗೆ ವೀರುಗೆ ಅಂತ ಅವರು ಜಪಾನಿಂದ ಒಂದಷ್ಟು ಚಾಕ್ಲೇಟ್ಸ್ ತಂದಿದ್ರು, ಅದೆಲ್ಲ ಕಳಿಸಿದ್ರು. ಆ್ಯಂಡ್ ನನಗೆ ಶಿಖಾ ಮತ್ತು ಅವ್ರ ಅಮ್ಮ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ನಮ್ಮ ಅಮ್ಮ ಸತ್ತಾಗ ನಮ್ಮ ಮನೆಗೆಲ್ಲ ಬಂದಿದ್ದರು. ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಈ ಥರ ಲೈಫಲ್ಲಿ ಅಂದ್ಕೊಂಡಿರಲ್ಲ, ಇಷ್ಟು ಎಲ್ಲೋ ಇರೋರು ನಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಇಷ್ಟು ಒಳ್ಳೆ ಬಾಂಡಿಂಗ್ ಇದೆ. ಆ್ಯಂಡ್ ವೀರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವನಂತೂ ಇಲ್ಲಿ ಬಂದಿದ ತಕ್ಷಣ ಅವ್ನಿಗೆಲ್ಲೋ ಆಚೆ ಬಂದಿರೋ ಥರ ಅನ್ನಿಸ್ತಾಯಿತ್ತು. ಫುಲ್ ಖುಷಿ ಆಗೋಯ್ತು. ಅವನು ಶೂ ಎಲ್ಲ ಬಿಚ್ಚಿಬಿಟ್ಟು ಆಟ ಆಡೋಕ್ಕೆ ಇಳಿದ್ಬಿಟ್ಟ. ಆ್ಯಂಡ್ ನಾನು ಹಾಗೆ ನೋಡ್ಕೊತಾ ಇದ್ದೆ. ನನಗೂ ಒಂಥರ ಶಾಕ್ ಆಗ್ತಾಯಿತ್ತು. ಎಲ್ಲ ಫುಲ್ಲು ರಿಚ್ ಆಗಿರೋರೇ ಬಂದಿದ್ದರು. ಆ್ಯಂಡ್ ಪಾರ್ಟಿ ಫುಲ್ಲು ಗ್ರ್ಯಾಂಡಾಗಿತ್ತು. ಹೇಳಿಲ್ವ, ಫಸ್ಟ್ ಟೈಮ್ ಈ ಥರ ನೋಡಿದ್ದು ಒಂಥರ ಶಾಕ್ ಕೂಡ ಆಗಿತ್ತು. ಹಿಂಗೆಲ್ಲ ಬರ್ತಡೇ ಮಾಡ್ತಾರೆ ಅಂತ ನಾವು ಯಾವುದೋ ಫಿಲಮಲ್ಲಿ ಕೂಡ ಇಷ್ಟೊಂದೆಲ್ಲ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದರು, ಸಖತ್ತಾಗಿ ಆರ್ಗನೈಸ್ ಮಾಡಿದರು. ಆ್ಯಂಡ್ ಬಂದಿರೋ ಎಲ್ಲ ಮಕ್ಳಿಗೂ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇತ್ತು. ಯಾರಿಗೂ ಬೋರ್ ಆಗಿರೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಫುಡ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಆ್ಯಂಡ್ ನೋಡಿ ಇವನಿಗೆ ಈ ಬಾಲ್ಸು ಆ್ಯಂಡ್ ಇದು ಅಂದರೆ ಸಖತ್ ಇಷ್ಟನ. ಆರಾಮಾಗಿ ಕೂತ್ಕೊಂಡು ಆಟಾಡ್ತಾ ಇದ್ದ. ಅವನು ಬರೋಕ್ಕೆ ರೆಡಿನೇ ಇರಲಿಲ್ಲ. ಮಮ್ಮಿ 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 ನಾನು ಇಲ್ಲೇ ಇರ್ತೀನಿ, ಆಟಾಡ್ತೀನಿ ಅಂತ. ಇವನಿಗೆ ಎಷ್ಟೊತ್ತು ನಾವು ಆಟಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹಂಗೆ ಒಂಚೂರು ಅವ್ನಿಗೆ ಏನಾದ್ರು ತಿನ್ಸೋಣ ಅಂತ ಅವ್ನು ನ್ಯಾಚೋಸ್ ಕೇಳ್ತಾ ಇದ್ದ. ಯಾರೋ ಹುಡುಗ ತಿಂತಾಯಿದ್ದ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ನಿಗೊಂಚೂರು ಈಸ್ಕೊಟ್ವಿ. ಆ್ಯಂಡ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಗೊತ್ತಾ. ಆ್ಯಂಡ್ ನಾವು ಒಂಚೂರು ಊಟ ಎಲ್ಲ ತಿನ್ಕೊಂಡ್ವಿ. ಆ್ಯಂಡ್ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ ಆಯಿತಾ. ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ವೀರುಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಆ್ಯಂಡ್ ಆಮೇಲೆ ಪಾಪುಗೆ ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ವೀರು ಬಂದ್ವಿ. ಸುನಿ ಕೂತಿದ್ರು, ಅವ್ರಿಗೆ ಯಾವುದೋ ಒಂದು ಕಾಲ್ ಬಂದಿತ್ತು, ಅವ್ರು ಜಾಯ್ನ್ ಆಗ್ತೀನಿ ಅಂದರು. ತುಂಬ ಜನ ಇದ್ದರು ಆಯಿತಾ. ಸರಿ ನಾನು ವೀರುನೇ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಬಂದ್ವಿ ಫೈನಲಿ. ಆ್ಯಂಡ್ ವೀರುನೇ ಕೈಯಲ್ಲೇ ಕೊಡಬೇಕು ನಾನೇ ಅಂತ. ನಾನು ಗಿಫ್ಟ್ ಎತ್ಕೊಳ್ತಾ ಇದ್ರೆ ಬಿಡ್ತಾ ಇರಲಿಲ್ಲ. ಆ್ಯಂಡ್ ತುಂಬ ನಾನೇ ಕೊಡಬೇಕು ಅಂತ ಆಸೆ ಪಡ್ತಾಯಿದ್ದೆ. ಆ್ಯಂಡ್ ಎಷ್ಟೊಂದು ಜನ
ಸೀರಿಯಲ್ ಆ್ಯಕ್ಟರ್ಸು, ಮೂವಿ ಆ್ಯಕ್ಟರ್ಸು ಎಲ್ಲ ಬಂದಿದ್ದರು. ನಾನು ಒಂದು ವಿಜಯ್ ಸೂರ್ಯ ಅವ್ರ ಜೊತೆ ಎಲ್ಲ ಫೋಟೋಸ್ ತಗೊಂಡೆ. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನೋಡಿದ ತಕ್ಷಣ ತುಂಬ ಕ್ಯೂಟ್, ಆ ಡಿಂಪಲ್ ಎಲ್ಲ ಚೆನ್ನಾಗಿತ್ತು. ತಮ್ಲೈನಲ್ಲಿ ಹಾಕಿದ್ದೀನಿ ನೋಡಿ. ಆ್ಯಂಡ್ ಹಾಗಾಗಿ ಒಂದಿಬ್ಬರ ಹತ್ರ ಫೋಟೋ ತೊಗೊಂಡೆ. ಮೇಯ್ನಾಗಿ ಇವ್ರ ಹತ್ರನೇ ನನ್ನ ಫೋನಲ್ಲಿ ತೊಗೊಳ್ಳಿಲ್ಲ, ಅವ್ರು ಕ್ಯಾಮ್ರಾಮನ್ ತೊಗೊಂಡ್ರು. ವಾಪಸ್ ಕೇಳಿ ಇಸ್ಕೊಬೇಕಿತ್ತು, ಮರ್ತೋಯ್ತು. ಅವ್ರ ಫಂಕ್ಷನ್ ಎಲ್ಲ ಆಗಲಿ ಆಮೇಲೆ ಕೇಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಚೆನ್ನಾಗಿತ್ತು. ನಂಗೊಂಥರ ಭಯ ಆಗ್ತಾಯಿತ್ತು, ವೀಡಿಯೋ ಮಾಡೋಕ್ಕೂ ಒಂಥರ ಅನ್ನಿಸ್ತಾಯಿತ್ತು. ಬಟ್ ಆದ್ರೂ ಒಂಚೂರು ಚಿಕ್ಕ ಪುಟ್ಟ ಗ್ಲಿಮ್ಸ್ನ ನಾನು ತೊಗೊಂಡೆ. ಆ್ಯಂಡ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟಿದ್ರು ನನಗೆ, ವೀರುಗೆ ಎಲ್ಲ. ಅದನ್ನೆಲ್ಲ ತೊಗೊಂಡು ನಾವು ವಾಪಸ್ ಬರ್ತಾಯಿದ್ವಿ. ಆ್ಯಂಡ್ ಹೇಳ್ದಂಗೆ ಜಾಸ್ತಿ ವೀಡಿಯೋ ತೊಗೊಳಕ್ಕಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ಮೇಲ್ಮೇಲೆ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ, ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಆಚೆ ಹೋಗಿದ್ವಿ ರಂಜು ನಿತಿನ್ ಜೊತೆ. ಅದ್ರದ್ದು ಒಂದು ಚಿಕ್ಕದು ಒಂದು ಗ್ಲಿಮ್ಸ್ ಇದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 8-9. ಅವ್ರು 7-8 ಅಂತಾರೆ, ಇವರು 8. ಹೆಂಗಿದೆ ಬುಜ್ಜಿ? ಟೇಸ್ಟ್ ಇಲ್ವಾ ಹಂಗಾರೆ ನಿಮ್ಗೆ? ಹೆಂಗಾಯ್ತಾ? ನನಗೆ ಚೆನ್ನಾಗಿ ಅನಿಸ್ತು. ನಮ್ಮ ವೀರು ಬರೀ ಸೇವ್ ತಿಂತಾ ಇದೆ. ವೀರು ಚೆನ್ನಾಗಿದ್ಯಾ? 9 ವರ್ಷ ಬಟ್ಟವರಂತೆ ಡಾಬೇಲಿ ಅಂದ್ರೆ ಏನು, ಅವನಾಗ ನನ್ನೇನು ಕಳ್ತೀನಿ. ಆ ಡಿಶ್ ಹೆಸರು ಕಮೆಂಟ್ ಮಾಡಕ್ಕೆ ಹೇಳಕ್ಕ, ನಿಮ್ಮ ಅಭಿಮಾನಿಗಳು ಗೊತ್ತಿರೋರು ಮಾಡ್ತಾರೆ. ಹಿಂದಿ ವರ್ಡ್ ಅವರು ಗೊತ್ತಿರೋಲ್ಲ, ತಿಳ್ಕೊ. ಈ ಥರ ನನ್ನ ಗಂಡನ ಥರ ಎಕ್ಸ್ಪ್ಲೋರ್ ಮಾಡೋರು ಇರ್ತಾರೆ. ಜಾಗದ ಹೆಸರಾ? ದಾಂಡೇಲಿ ತರನಾ? ಲೆಗ್ ಡೇನಾ ಬುಜ್ಜಿ? ಇವತ್ತಿನ ಹಿಂಗೆ ಕುಂಟುತ್ತಾ ಇದೆಯಲ್ಲ ಜಿಮ್ಮಲ್ಲಿ. ಹೇಳು. ಡಾಬೇಲಿ ಅಂದ್ರೆ ಬನ್ನನ ಆ ಮಸಾಲ ಹೇಳ್ತಾ ಕೇಳಿಸ್ಕೊ ಫಸ್ಟ್. ಬನ್ನನ ಕೊಡ, ನೀನ್ ಯಾಕೆ ಅಷ್ಟು? ಅದನ್ನ ಬಿಸಿ ಮಾಡಿಕೊಡೋದನ್ನೇ ಡಾಬೇಲಿ ಅಂತ ಹೇಳ್ತಾರೆ. ಏನು ಹೇಳು? ನೀರು ಕೊಡಿ. ನೀರ್ ಕೇಳ್ದಾಗ ಕೊಡ್ಬೇಕು. ಅವ್ನ್ ನೀರ್ ಕೇಳ್ದಾಗ ಹಿಂಗೆ ಆಟ ಆಡ್ಸ. ನನ್ಗೆ ಅವತ್ತು ಹಿಂಗೆ ಇಟ್ಕೊಂತ ಒಂದಿಕ್ಕಿಲ್ವಾ? ಅದು ಇಡಕ್ಕಾಗಲ್ವಲ್ಲ, ಅದಕ್ಕೆ ನಾವು ಇಡ್ಲಿ ಹಿಟ್ಟನ್ನ ಇಡಕ್ಕಾಗಲ್ಲ ಅಂತ ಹೇಳೋದಿಕ್ಕೆ. ನೀವೇ ಹೇಳಿ ಅಕ್ಕ, ಯಾಕಂತಾರೆ? ಬೆಳ್ಳಗಿರುತ್ತಲ್ಲ, ಎಲ್ಲಿ ಅಂತ ಕೇಳಕ್ಕಾಗಲ್ಲ. ಇಂಥವ್ರಿಗೇನು ಗೊತ್ತಾ ಮಾಡ್ಬೇಕು, ಮತ್ತೆ ಮಾಡು. ಅವನು ಹೇಳ್ತಾನೆ ಅಮ್ಕುದ್ಬಿಟ್ಟು ಅಮ್ಮ ಡುಮ್ಮ 3 ಗಂಟೆಗೆ ಆರ್ಮಿ ತರ ನಿಂತ್ಕೊಂಡು ಸೆಲ್ಯೂಟ್ ಹೊಡಿತೀವಿ.